ನಾವು ಹಮ್ಮಿಕೊಂಡಿದ್ದು ಹಾಗೂ ಇಲ್ಲಿ ಪತ್ರಿಕಾ ಮಾಧ್ಯಮದವರು ಹಾಗೂ ಮೀಡಿಯಾದವರು ಅವ್ರಿಗೂ ಕೂಡ ನಾನು ನಮ್ಮ ಅಧಿಕಾರಿಗಳ ವತಿಯಿಂದ ಹಾಗೂ ನಮ್ಮ ಇಲಾಖೆ ವತಿಯಿಂದ ನಿಮಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೂ ಈಗ ಇನ್ನೂ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಬರಲಿ ನಾವು ಸಾವಕಾಶ ಸ್ಟಾರ್ಟ್ ಮಾಡೋಣ. ಬಕ್ರಿ ಅಂದರೆ ಅದೊಂದು ಅರಬ್ಬಿ ಶಬ್ದ. ಬಕ್ರ ಕುರಿ, ಬಕ್ರಿ ಕುರಿಯನ್ನ ತ್ಯಾಗ ಮಾಡುವಂತ ಹಬ್ಬ ಇದು. ಇದು ಪದ್ಧತಿ ಯಾಕೆ ಬಂತು? ಇದು ಪದ್ಧತಿ ಯಾವಾಗ ಬಂತು? ಪದ್ಧತಿ ಎಷ್ಟು ವರ್ಷದಿಂದ ಬಂತು? ಇದು ಮಾಡಬೇಕಾಗ ಮಾಡಲು ವರ್ಷಗಳು ಐತೇನು? ಬಹಳಷ್ಟು ಅತಿ ಮುಖ್ಯವಾದ ವಿಷಯಗಳಂತ ಮತ್ತೊಂದು ವರ್ಷ ನಾವು ಬರ್ತೀವಿ ಬರ್ತೀವಿ ಅದು ಹೇಳ್ತಾ ಇದ್ದೀವಿ, ಸವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ಸಿಪಿಐ ಸಾಹೇಬರನ್ನು ಕೇಳಿ ಸವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ಏನು, ಜಗತ್ತಿನಲ್ಲಿ ಅತಿ ದೊಡ್ಡವಾದಂಥ ಪ್ರಜಾಪ್ರಭುತ್ವ ದೇಶ ಭಾರತ ದೇಶ. ಜಗತ್ತಿನಾಗ ನೋಡಿ, ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರುವಾಗ ಅವ್ರು ಇರುವಂಥ ಜನಸಂಖ್ಯೆ 25 ಕೋಟಿ. ಇವತ್ತು 140 ಕೋಟಿ ಜನಸಂಖ್ಯೆ. 140 ಕೋಟಿ ಜನಸಂಖ್ಯೆಯಲ್ಲಿ ಈ ಬಕ್ರೀದ್ ಹಬ್ಬವನ್ನ ವಾಲಂಟರ್ಲಿ ಒಪ್ಪಿಕೊಂಡವರನ್ನ ಕನಿಷ್ಠ 20ರಿಂದ 30 ಕೋಟಿ. ಅವರಿಗೆ ನಾವು ಮುಸ್ಲಿಮರು ಅಂತ ಕರೀತೀವಿ. ಅವರಿಗೆ ಮುಸ್ಲಿಮರು ಅಂತ ಕರೀತೀವಿ. ಮುಸ್ಲಿಮರೆಂದರೆ ಯಾರು? ನಿರಾಕಾರ ಬ್ರಹ್ಮನನ್ನ ಆರಾಧನೆ ಮಾಡುವವರಿಗೆ ಮುಸ್ಲಿಮರು ಅಂತ ಕರಿತೀವಿ. ನಮ್ಮ ಹಳ್ಳಿಯಿಂದ ಬಂದ ಬೇರೆ ನಮ್ಮ ಸಮಾಜ ಬಾಂಧವ ಬಂದಾರ, ಅವ್ರು ಕೀಳಿ ಅಂತ ಹೇಳ್ತಾರೆ. ಬಂದಿದ್ದಾರೆ ಅಂತಾರೆ, ಅವ್ರು ಮತ್ತೊಂದು ಜಾಸ್ತಿ ಮಾಡ್ಕೊಳಾಗೈತೆ, ಮಂಗಲಿಗೆ ಮಾಡ್ಕೊಂತ ಅವ್ರು ಜಾಸ್ತಿ ಮಾಡ್ತಾರೆ. ಈಗ ಅದನ್ನ ನಾವು ಆಳವಾಗಿ ತಿಳ್ಕೋಬೇಕಂತಲ್ಲ, ನಾವು ಆಚರಣೆ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ನಾವು ಗಮನ ಕೊಡ್ಬೇಕಂತ. ಕೋಟೆಕೆಲ್ಲದ ಶಿವಾಚಾರ್ಯ ಸ್ವಾಮಿಗಳು ಧಾರ್ಮಿಕವಾಗಿ PhD ಆದರು. ನಮಗಿಲ್ಲೇ ನಮ್ಮ ರಾಜ್ಯದ ಬರ್ತಿದ್ರು. ಈಗ ಅವರು ಕುತ್ಕೊಂಡು ಮಠಕ್ಕೆ ಕೂತಾರೆ. ಅವರು ಮೋಸ್ಟ್ ಇಂಪಾರ್ಟೆಂಟ್ ಮಾತನ್ನು ಹೇಳ್ತಾರೆ, ಕೇಳಿ. ಇಸ್ಲಾಂ ಧರ್ಮ ಎಂದರೆ ನಿರಾಕಾರ ಬ್ರಹ್ಮನನ್ನ ಆರಾಧನೆ ಮಾಡುವುದು ಇಸ್ಲಾಂ ಧರ್ಮ. ಹಿಂದೂ ಧರ್ಮ ಎಂದರೆ ಆಕಾರ ಬ್ರಹ್ಮನಿಂದ ನಿರಾಕಾರ ಬ್ರಹ್ಮಕ್ಕೆ ಬರುವವರೆಗೂ ಮುಕ್ತಿ ಇಲ್ಲ ಅಂತ ಹೇಳಿದ ಮಾತು ಹಿಂದೂ ಧರ್ಮ ಅಂತ ಇದಲ್ಲ, ಅದು ಆಕಾರ ಬ್ರಹ್ಮನಿಂದ ನಿರಾಕಾರ ಬ್ರಹ್ಮಕ್ಕೆ ಬರಬೇಕು, ಬರುವವರೆಗೂ ಮುಕ್ತಿನೇ ಇಲ್ಲ ಅನ್ನೋದು ಮಾತ್ರ ಹೇಳಿದ್ರು. ಅದೇ ಮಾತನ್ನ ಇಸ್ಲಾಂ ಧರ್ಮ ನೇರವಾಗಿ ನಿರಾಕಾರ ಬ್ರಹ್ಮನಿಂದ ಚಾಲು ಆಗುತ್ತಾ. ಲಾ 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 ಅಂದ್ರೆ ಅರ್ಥವಾಗಿ ಇಲ್ಲ, ಲಾ ಇಲ್ಲ ಇಲ್ಲ, ಅವನಿಗೆ ಸರಿಸಾಟಿ ಯಾರೂ ಇಲ್ಲ. ನೋಡಿ ಎಷ್ಟೊಂದು ಇದೆ. ಯಾಕೆ ಎಲ್ಲರೂ ಇಸ್ಲಾಂ ಧರ್ಮವನ್ನ ಮುಸ್ಲಿಮರನ್ನ ವಿರೋಧಿಸ್ತಾರೆ? ಏನು ನಾವು ವೃತ್ತಿನೇ ಹೋಗ್ತೀವಿ, ಎಲ್ಲ ಹೋಗ್ತೀವಿ, ಇವ್ರು ನಮ್ಮ ಜಾತಿ ಬರಲಿಲ್ಲ ಅಂತ ಅವರಂತಾರೆ. ಆದ್ರೆ ಧರ್ಮದಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನು ಮಾತನೇ ಇಲ್ಲ. ಈಗ ಇಲ್ಲ, ಅಡ್ಜಸ್ಟ್ಮೆಂಟ್ ಇಲ್ಲ, ಅಡ್ಜಸ್ಟ್ಮೆಂಟ್ ಇದು ಮಾಡೋದು ಸರ್, ಇರ್ಲಿ ಬಿಡ್ರಿ, ನೆಡ್ಲಿ ಬಿಡ್ರಿ ಅನ್ನಂಗಿಲ್ಲ ಅಂತ. ಅದನ್ನು ನಾವೇ ತಗೊಳ್ಳಂಗಿಲ್ಲ. ಧರ್ಮ ಎಂದರೆ ಏನು? ಈ ಬಕ್ರೀದ್ ಹಬ್ಬ, ಬಕ್ರೀದ್ ಇದು ನಮ್ಮ ಇಬ್ರಾಹಿಂ ಅಲೈಹಿಸ್ಸಲಾಂ ಅಂತ ಒಂದು ಪ್ರವಾದಿಗಳು, ಅವರ ಪ್ರವಾದಿಗಳ ಕಾಲದಲ್ಲಿ ಬಂದಂಥ ಒಂದು ಆಚರಣೆ ಇದೆ. ಅವ್ರು ಜನರಿಗೆ ಹೇಳ್ತಾ ಇದ್ರು, ದೇವನೊಬ್ಬನೇ ಇದ್ದಾನೆ, ಅವನಿಗೆ ಸರಿಸಾಟಿ ಯಾರಿಲ್ಲ, ಆರಾಧಕ್ಕೆ ಅವನೊಬ್ಬನೇ ಯೋಗ್ಯನು, ಮತ್ತಾರು ಆರಾಧಕ್ಕೆ ಯೋಗ್ಯನಿಲ್ಲ ಅಂತ ಮಾತಾಡ್ತಿದ್ರು. ಅವಾಗ ಜನರಿಗೆ ಕೇಳಾಗ್ತಿದ್ರು ಅವ್ರಿಗೆ, ಬರೇ ನೀವು ದೇವ್ರು ಅಲ್ಲ ಅಲ್ಲ ಅಂತೀರಿ, ಅವಾಗ ಹೆಂಗೆ ಅದನ್ನು ತೋರಿಸ್ತೀನಿ. ಇವಾಗ ತೋರಿಸಲಿಕ್ಕೆ ಬರದೇ ಇರುವಂಥ ವಸ್ತು ಗಾಳಿ ತೋರಿಸ್ತಾರೆ, ಗಾಳಿ ತೋರಿಸ್ರಿ, ಅದು ನಿರಾಕಾರ ಅನ್ನೋ ಅಗಮ್ಯ ಅಗೋಚರ ಪಾತಾಳದಿಂದ ನೋಡಿ. ನಾನು ಇನ್ನೊಂದು ಅದೊಂದು ಹೇಳಿದ್ರೆ ಅಗಮ್ಯ ಅಗೋಚರ ಪಾತಾಳದಿಂದ ಸರಿಸಾಟಿ ಯಾರು ಇಲ್ವೋ ಅದೊಂದು ಇನ್ನು ಸರಿಸಾಟಿ ಯಾರು ಇಲ್ಲ ಅಂತ ಅವಾಗ ಹೇಳುವಾಗ ಜನತೆ ಅಂತವ್ರಿಗೆ ಹಂಗಂದ್ರೆ ನೀವು ಜೋರು ತೋರಿಸಿದ್ದು ಹೋಗಲ್ಲ, ಅವ್ರ ಒಬ್ಬನೇ ಮಗ ಇಸ್ಮಾಯಿಲ್ ಜಗೀರಿಲ್ಲ, ಹಂಗಂದ್ರೆ ನೀನು ಹುಡಿ ಬಲಿಗೆ ಅವ್ರ ಬಲಿ ಕೊಡಬೇಕು ನೋಡಿ ಹೆಂಗೆ. ಅರ್ಥಬದ್ಧವಾದ ಮಾತುಗಳೇ
ತುಂಬ ಕುಂತೀವಿ ಮಾತಾಡಿ ಹೋಗೋದಂತಲ್ಲ. ಅರ್ಕಬದ್ಧವಾಗಿ ಮಾಡೋಣ. ಜಗತ್ತಿನಲ್ಲಿ ಮುಸ್ಲಿಮರು ಯಾಕೆ ಇವು ಧರ್ಮಾಂಧರಲ್ಲ ಮುಸ್ಲಿಮರು. ಅವರು ತಮ್ಮ ಸಿದ್ಧಾಂತಗಳಲ್ಲಿ ಯಾವುದೇ ಕಾರಣಕ್ಕೂ ಹದಿನೆಂಟು ಅವರು ಲಾಯಿಲ ಇಲ್ಲಲ್ಲ ಅಂತ. ಯಾಕಂತಂದ್ರೆ ರಾಷ್ಟ್ರ ಗೌರವವಾದಂಥದ್ದು ಆಚರಣೆ ಮಾಡಲೇಬೇಕು ಅಂತ. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ಇಳಕಲ್ ಶಹರದ ಈ ಪೀಸ್ ಕಮಿಟಿ ಮೀಟಿಂಗ್ಗೆ ಹಾಜರಾಗಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರು, ಹೇಳೋದಕ್ಕೆ ಇಳಕಲ್ ಶಹರ ಅಥವಾ ಇಳಕಲ್ ಅಥವಾ ಹುನಗುಂದ ಅಥವಾ ಅಮೀನ್ಗಡ ಯಾವುದಾರೇ ಇರಲಿ, ಅದು ಯಾವುದೂ ನಮ್ಮದಲ್ಲ, ಪೊಲೀಸ್ ಅಧಿಕಾರಿಗಳದಲ್ಲ, ಅದೆಲ್ಲ ನಿಮ್ಮದು. ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೆ ಅಂತ ಬಂದವು. ಅಂಥ ಜಾಗದೊಳಗೆ 2 ವರ್ಷ ಇರ್ಬೋದು, ಭಾಳ ಅಂದ್ರೆ 2 ವರ್ಷ ಇರ್ಬೋದು. ಈ ಹಿಂದೆ ಈ ಮಣ್ಣಿನೊಳಗೆ ಮಣ್ಣಾಗಿ ಹೋದವರು ನಿಮ್ಮ ಹಿರಿತರು, ಇನ್ನು ಮುಂದೆ ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗುವವರು ನಿಮ್ಮ ವಂಶಜರು. ನೀವು ಬೇವಿನ ಬೀಜವನ್ನು ಬಿತ್ತಿದ್ರೆ ಬೇವಿನ ಫಲವನ್ನು ಪಡ್ಕೋತೀವಿ. ನೀವು ಮಾವಿನ ಬೀಜವನ್ನು ಬಿತ್ತಿದ್ರೆ ಮಾವಿನ ಫಲವನ್ನು ಪಡ್ಕೋತೀವಿ. ಈಗ ಯಾವ ಬೀಜ ಬಿತ್ತಬೇಕು ಅನ್ನೋದು ನಿಮಗೆ ಜೊತೆಗೆ ಅರ್ಥ ಆಗೈತಿ ಅನ್ಕೋತೀವಿ. ದಸ್ ಫಾರ್ ನೋ ಫರ್ದರ್ ಅಂತಾರೆ ಇಂಗ್ಲೀಷ್ನಾಗ. ಅಂದ್ರೆ ಇಲ್ಲಿಯವರೆಗೆ ಇನ್ನು ಮುಂದೆ, ಇಲ್ಲಿಯವರೆಗೆ ಅದು ಆಗೋದು, ಇನ್ನು ಮುಂದೆ ಹಂಗಿಲ್ಲ ಅಂದಂಗೆ. ಈ ಕ್ಷಣದಿಂದ ಆ ಒಂದು ಮನೋಭಾವನೆಯತ್ತ ನೀವೆಲ್ಲ ಬರ್ತೀರಿ ಅನ್ನೋ ಆಶಯಭಾವನೆ ಇಟ್ಕೊಂಡು ಹಿಂದೂ ಇಲ್ಲೇನೂ ಆಗಿಲ್ಲ. ಯಾಕಂದರೆ ಅಣ್ಣ ಬಸವಣ್ಣನವರು ನಡೆದಾಡಿರ್ತಕ್ಕಂತಹ ಜಾಗ. ಇವನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗ ಎಂದೆನಿಸಯ್ಯ ಅಂತ ಹೇಳೋರವ್ರು. ಅಂತಹ ಮಹಾನುಭಾವರು ನಡೆದಾಡಿರ್ತಕ್ಕಂತಹ ಜಾಗದೊಳಗೆ ಈ ಜಾತಿ, ಈ ಧರ್ಮ ಇವೇನದಾವಂದ್ರೆ ಪ್ರತಿಯೊಬ್ಬರಿಗೂ ಅವರವರ ಧರ್ಮ ಅವರವರಿಗೆ ಶ್ರೇಷ್ಠನ. ಅವರವರ ಧರ್ಮವನ್ನು ಅವರವರ ಆಚರಣೆ ಮಾಡಿಕೊಳ್ಳುವುದರ ಜೊತೆಗೆ ಇತರ ಎಲ್ಲ ಧರ್ಮಗಳನ್ನು ಗೌರವ ಭಾವನೆಯಿಂದ ಕಾಣಿಕೊಂಡು ಹೋದರೆ ಸೌಹಾರ್ದತೆ ಅನ್ನೋದು ಉಳಿತೈತಿ. ಅದನ್ನು ಹಿಂದೂ ನೀವೆಲ್ಲ ಮಾಡ್ಕೊಂಡು ಬಂದಿರಿ, ಹಿಂದೂ ಮತ್ತು ಮುಂದೂ ಕೂಡ ಅದನ್ನೇ ಮಾಡ್ಕೊಂಡು ಹೋಗ್ತೀರಿ ಅನ್ನುವ ವಿಶ್ವಾಸ ನಮ್ಮದು. ಇಲ್ಲೇ ಬಾಜು ಅಮೀನ್ಗಡ ಕರದಂಟು ಅಂದ್ರೆ ಭಾಳ ಫೇಮಸ್. ಅದು ಕರದಂಟು ಯಾವಾಗ ಅನಿಸ್ಕೊತೈತಿ? ಅದಕ್ಕೆ ಕಾಜು, ಒಣ ದ್ರಾಕ್ಷಿ, ಬೆಲ್ಲ, ಮತ್ತೊಂದು ಎಲ್ಲ ಮಿಕ್ಸ್ ಮಾಡಿದಾಗ ಅದೇನು ಅನ್ಸ್ಕೊತೈತಿ? ಕರದಂಟು ಅನ್ಸ್ಕೊತೈತಿ. ದೇಶ ವಿದೇಶದೊಳಗೆ ಒಳ್ಳೆಯ ಹೆಸರನ್ನು ಪಡ್ಕೊಂಡು. ಹಂಗೆ ಒಂದು ಜಾತಿ ಕಾಜು ಆದರೆ ಇನ್ನೊಂದು ಜಾತಿ ಒಣ ದ್ರಾಕ್ಷಿ ಆಗ್ಬೇಕು, ಮತ್ತೊಂದು ಜಾತಿ ಸಕ್ಕರೆ ಆಗ್ಬೇಕು. ಒಂದು ಜಾತಿ ಒಂದು ಧರ್ಮ ಬೆಲ್ಲ ಆದರೆ ಮತ್ತೊಂದು ಧರ್ಮ ನೀರು ಆಗ್ಬೇಕು. ಇದನ್ನೆಲ್ಲ ಕಲಿಸಿ ನೀವು ಅದರ ಸಿಹಿ ಉಂಡ್ರೆ ಅದು ನಿಮಗೆ ಸಿಹಿ ಅನಿಸ್ತೈತಿ. ಬೇರೆ ಬೇರೆ ತಿಂದ್ರಿ ಅಂದ್ರೆ ಅದರ ರುಚಿ ಅದಕ್ಕಿರ್ತೈತಿ. ಇಲ್ಲಿ ಯಾವುದು ಕೆಟ್ಟದ್ದಂತೂ ಯಾವುದೂ ಇಲ್ಲ, ಎಲ್ಲ ಒಳ್ಳೆ ಪದಾರ್ಥಗಳು ಇದಾವೆ, ಎಲ್ಲನೂ ಸರಿನೇ ಐತಿ. ಆದ್ರೆ ನೀವು ಇಂಡಿವಿಜುವಲ್ ತಿಂದ್ರೆ ಅದರ ರುಚಿ ಇರ್ತೈತಿ. ಮಿಕ್ಸ್ ಮಾಡಿ ತಿಂದ್ರಿ ಅಂದ್ರೆ ಕರದಂಟು ಅನ್ನುವಂಥ ಒಂದು ಸ್ಪೆಷಲ್ ತಿಂಡಿಯನ್ನು ತಿಂದಿರ್ತಕ್ಕಂಥ ಖುಷಿ ನಿಮಗೆ ಬರ್ತೈತಿ. ನಾವು ಎಲ್ಲರೂ ಕೂಡಿ ಕರದಂಟು ಅನ್ನುವಂಥ ಸಿಹಿಯನ್ನು ತಿನ್ನೋಣ ಅನ್ನುವ ಮಾತನ್ನು ಹೇಳಿ ನಮ್ಮ ಕಡೆಗೆ ಹೋಗೊಟ್ಟು ನೀವೆಲ್ಲ ಬಂದಿರಿ. ಈ ಹಬ್ಬ ಹರಿದಿನಗಳನ್ನು ಸಾಂಕೇತಿಕವಾಗಿಯೂ ಕೂಡ ನಾವು ನೋಡಬೇಕಾಗ್ತದೆ. ಏನು? ದೀಪಾವಳಿ, ದೀಪವನ್ನು ಬೆಳಗಿಸಬೇಕು, ಕತ್ತಲೆಯನ್ನು ಓಡಿಸಬೇಕು. ದೀಪ ಬೆಳಗಿಸುವುದು, ಕತ್ತಲೆ ಓಡಿಸುವುದು ಇದು ಭೌತಿಕವಾಗಿ ಕಣ್ಣಿಗೆ ಕಾಣುವಂಥದ್ದು. ನಮ್ಮ ಅಂತರದಲ್ಲಿರುವಂಥ ಕತ್ತಲೆಯನ್ನು ಹೊರಗೆ ಹಾಕಬೇಕು ಅನ್ನುವ ಸಾಂಕೇತಿಕ ಅರ್ಥ ಕೂಡ ಅದ್ರಾಗ ನಾವು ಕೊಂಡ್ಕೋಬೇಕು. ಅದೇ ರೀತಿ ಬಲಿದಾನ ಮಾಡುವುದು ಅಂತ ಏನು ಬರ್ತದಲ್ಲ, ಅದು ನಾವು ಆಹಾರಕ್ಕಾಗಿ ಮಾಡುವಂಥದ್ದು ಭೌತಿಕವಾಗಿ. ಆದರೆ ನಮ್ಮೊಳಗಿನ ಏನು ಅಂಧಕಾರವನ್ನು ಅಥವಾ ನಮ್ಮೊಳಗಿನ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ಏನಾದ್ರು ತಿಳ್ಕೊಡ್ರಿ, ಕೆಟ್ಟದ್ದು ಅನ್ನೋದು ಏನೈತಲ್ಲ ಅದನ್ನು ಹೊಡೆದು ಹಾಕಬೇಕು ಅನ್ನೋದನ್ನು ಸಾಂಕೇತಿಕವಾಗಿ ನಾವು ತಿಳ್ಕೋಬೇಕು. ಆದ್ದರಿಂದ ಅಂಧಕಾರವನ್ನು ಓಡಿಸುವ ಕೆಲಸ ಆಗಲಿ, ಒಳಗಿರ್ತಕ್ಕಂಥ ಏನೋ ಕೆಟ್ಟದ್ದು ಅನ್ನೋದು ಏನೈತೆ ಅದನ್ನೆಲ್ಲ ಹೊರಗೆ ಹಾಕೋದಾಗಲಿ ಎಲ್ಲ ಸೇರಿ ಅಮೀನ್ಗಡ ಕರೆದಂತಹ ಒಂದು ಸಿಹಿಯನ್ನು ಸವಿಯುವ ಕೆಲಸ ಆಗಲಿ ಅನ್ನುವ ಮಾತನ್ನು ಹೇಳಿ, ನಿಮ್ಮ ಸಹಕಾರ ಸದಾ ನಮ್ಮ ಜೊತೆಗಿರಲಿ, ನಮ್ಮ ಸಹಕಾರ ಸದಾ ನಿಮ್ಮ ಜೊತೆಗಿರ್ತೈತಿ ಅನ್ನುವ ಮಾತನ್ನು
ಮತ್ತೊಮ್ಮೆ ಒತ್ತಿ ಹೇಳಿ. ನೀವು ಪಬ್ಲಿಕಲ್ಲಿ ಏನಾದರೂ ಹೇಳೋದು ನಿಮಗೆ ಬೇಡ ಅನಿಸಿದ್ರೆ ನಮ್ಮ ನಂಬರ್ಗಳು ಎಲ್ಲ ಕಡೆ ಅದಾವೆ, ವೈಯಕ್ತಿಕವಾಗಿ ಕೂಡ ಸಂಪರ್ಕ ಮಾಡ್ಬೋದು. ನಿಮ್ಮ ವಿಚಾರಗಳನ್ನು ನಮಗೆ ತಿಳಿಸ್ಬೋದು. ಒಂದೇ ಹಬ್ಬ ಅಲ್ಲ, ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಆಯೋಜನೆಗಳು ಇರ್ಬೋದು ಅಥವಾ ಮತ್ತಿತರ ಯಾವುದೇ ಕಾರ್ಯಕ್ರಮಗಳು ಇರ್ಬೋದು, ಎಲ್ಲದರಲ್ಲೂ ಕೂಡ ಇಳಕಲ್ ಶಹರದ ಎಲ್ಲ ಗಣ್ಯಮಾನ್ಯರದು ಮತ್ತು ನಾಗರಿಕರದು, ಪತ್ರಿಕಾ ಮಾಧ್ಯಮದವರು ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಜೊತೆ ಕಾಯಂ ಇರ್ತೈತಿ ಅಂತ ಭಾವಿಸಿ ನಿಮ್ಮ ಅಮೂಲ್ಯವಾದ ಸಮಯವನ್ನು, ಯಾಕಂದರೆ ಟೈಮ್ ಭಾಳ ಇಂಪಾರ್ಟೆಂಟ್ ಈಗಿನ ದಿನಮಾನ ಹೇಳ್ತಾರೆ ನಿಸಾರ್ ಅಹಮದ್ ಅವರು, ಟೈಮ್ ಇಲ್ಲ ರೀ ನಮಗೆ ಟೈಮ್ ಇಲ್ಲ ರೀ ಅಂತ ಹೇಳ್ತಾರೆ. ಆ ಕೆಲಸ ಮಾಡೋಕ್ಕಿಲ್ಲ ಈ ಕೆಲಸ ಮಾಡೋಕ್ಕಿಲ್ಲ ಎಲ್ಲ ದಂಡಿಗೆ ಬಂದು ಏನು ಹೇಳ್ತಾರೆ ಅಂದ್ರೆ ಟೈಮ್ ಓಡೋದಕ್ಕೂ ನಮಗೆ ಟೈಮ್ ಇಲ್ಲ ರೀ ಅಂತ ನಾವು ಅಷ್ಟು ಬ್ಯುಸಿ ಆಗಿವೆ ನಾವು. ಅಂಥ ಬ್ಯುಸಿ ಶೆಡ್ಯೂಲ್ ಒಳಗೆ ನೀವು ಎಲ್ಲರೂ ನಿಮ್ಮ ಸಮಯವನ್ನು ನಮ್ಮ ಸಲುವಾಗಿ ತೆಗೆದಿಟ್ಟು ಬಂದಿರಿ. ಇದು ಪೊಲೀಸ್ ಇಲಾಖೆಯ ಮೇಲೆ ನಿಮಗಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ತೋರಿಸ್ತೈತಿ. ಅದೇ ರೀತಿ ನಾವು ಕೂಡ ನಿಮ್ಮೊಂದಿಗೆ ನಿಮ್ಮವರಾಗಿ ಇದ್ದುಕೊಂಡು ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಿ ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುವಲ್ಲಿ ಇರುವುದಿಲ್ಲ. ಆಮೇಲೆ ಸಿಬ್ಬಂದಿ ಹೆಚ್ಚು ಮಾಡೋದ್ರ ಬಗ್ಗೆ ಒಂದು ವಿಚಾರ ಬಂತು. ಅದು ನನ್ನ ಮಟ್ಟದಲ್ಲಿ ಇರುವಂಥ ಕೆಲಸ ಅಲ್ಲ, ಭಾಳ ದೊಡ್ಡವ್ರ ಮಟ್ಟದಲ್ಲಿ ಇರುವಂಥ ಅದು ಮೀಟಿಂಗ್ಗಳನ್ನು ನಡೆದಾಗ ಅವಾಗ ಅವ್ರ ಗಮನಕ್ಕೆ ನಾವು ತರ್ತೀವಿ. ಹಿಂಗಾಯ್ತು ಇಳ್ಕೊಳ್ತಾವ ಸಿಬ್ಬಂದಿ ಈಗ ಆಲ್ರೆಡಿ ತಂದೀವಿ ಸಾಕಷ್ಟು ಎಲ್ಲ ಸರ್ಕಾರದ ಮಟ್ಟದಾಗ ಆಗಬೇಕಾದಂಥದ್ದು ನೋಡೋಣ. ಒಳ್ಳೆಯದನ್ನು ಆಶಿಸೋಣ ಅಂತೇಳಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸಿ ನನ್ನ ಮಾತನ್ನು ಯಾವ ರೀತಿ ನನಗೆ ಹಿಂದೂದವ್ರದ್ದು ಮಗಳನ್ನು ತಿಳ್ಕೊಂಡಿದ್ದಾರೆ, ಮುಸ್ಲಿಮ್ದವ್ರದ್ದು ಮಗಳನ್ನು ತಿಳ್ಕೊಂಡಿದ್ದೀರಲ್ಲ, ಅದೇ ಥರ ನೀವು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅನ್ನೋಂಥ ತೆಗೆದು ಗಂಡು ಹೆಣ್ಣು ಅಂತ ತಿಳ್ಕೊಂಡು ಜಾತಿ ಭೇದ ಮಾಡಲಾರ್ದೆ ಅವ್ರ ಹಬ್ಬದಲ್ಲಿ ನಾವು ನಮ್ಮ ಹಬ್ಬದಲ್ಲಿ ಅವ್ರು ಭಾಗಿಯಾಗ್ತಾರೆ. ಸೈನಿಕ ಎಲ್ಲರೂ ದಯವಿಟ್ಟು ಅವ್ರಿಗೆ ಮೊದಲು ಯಾರ್ಯಾರು ಕರೀತೀವಿ ಅವ್ರಿಗೆ ಕರೀಲಾದವ್ರಿಗೂ ಕರೀತೀವಿ. ಯಾಕಂತಂದರೆ ಅವ್ರು ಈ ಜೀವ ಮೊದಲು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಮಾಡಿದಂತಹ ಜೀವ ಅದು. ಯಾಕಂತಂದರೆ ಇಲ್ಲಿ ಎಲ್ಲರೂ ಈಗ ಹೇಳಿದ್ರು ನಮ್ಮ ಉಸ್ಮಾನಿನ ಹೇಳಿದ್ರು ಆ ದರ್ಗಾ ದುರ್ಸನೆಯಾಗಿ ಎಲ್ಲರೂ ಇನ್ನೂ ಹೌದು ನಿಜ ಐತೆ. ಯಾಕಂದ್ರೆ ನಾನು 96 ನಂತರ ಇಲ್ಲೇ ಮಾಡಿದ್ದೀನಿ, ಎಲ್ಲ ನನಗೆ ಗೊತ್ತಿದೆ. ಎಲ್ಲರೂ ಕೂಡಿಸಿ ಹಿಂದೂ ಮುಸ್ಲಿಂ ಅಂತ ಭಾವನೆ ಇರಲಾರ್ದೇ ಮುಖ್ಯಸ್ಥಾದ ಆಚಾರ್ಯರು ಎಲ್ಲ ಉಡುಪು ಮಾಡಿದ್ದಾರೆ. ದರ್ಗಾಗೆಲ್ಲರೂ ದರ್ಶನ ಕೊಟ್ಟಿದ್ದಾರೆ ಹಾಗೂ ಎಲ್ಲರೂ ಒಗ್ಗಟ್ಟಾಗಿ ನಡೆದಿದ್ದಾರೆ. ಅದಕ್ಕೆ ಮಾತಪ್ಪಾಚಾರು ಅವರು ಮುಖ್ಯಸ್ಥಾದ ಇಬ್ಬರು ಅಣ್ಣ ತಮ್ಮ ಥರ ಒಬ್ರಿಗೊಬ್ರು ನೋಡ್ಕೊತಾ ಇದ್ದಿದ್ರಂತೆ. ಒಂದು ಆಚಾರ್ಯ ಹೇಳಿದರು ಏನಂತಾರೆ, ಇಬ್ಬರು ಫ್ರೆಂಡ್ಸ್ ಕೂತಿದ್ರಂತೆ. ಕೂತಾಗ ಮಾತಪ್ಪಚ್ಚ ಮುಖ್ಯಸ್ಥಾದ ಇಬ್ಬರು ಮಾತಾಡ್ತಿದ್ರಂತೆ. ನೋಡಪ್ಪ ನಾನು ಫಸ್ಟ್ ಮೊದಲು ಬಂದಿದ್ದು ನಾನು ಮಾಡಿದ್ದೆ, ನೀವು ನಿಮ್ಮ ಮನೆಗೆ ನಾ ಬರ್ತೀನಿ ಅಂತ ಈ ರೀತಿ ಮಾತಾಡಿದ್ರು. ಫಸ್ಟ್ ಅಜ್ಜಾರ ತಿಳ್ಕೊಂಡ್ರಂತೆ. ತಿಳ್ಕೊಂಡಿದ ತಕ್ಷಣ ಅವ್ರು ಬಂದು ಎಲ್ಲ ಅವ್ರ ಅಂತ್ಯಕ್ರಿಯೆಯನ್ನು ಮುಗಿಸಿ ಹೋದರು. ಆಮೇಲೆ ಆ ಅಜ್ಜಾರ ತಿಳ್ಕೊಂಡಿದ ತಕ್ಷಣ ಅವ್ರು ಮತ್ತು ಅಜ್ಜಾರ ಇದ್ದಿಲ್ಲಲ್ಲ, ಬದುಕಿದ್ದಿಲ್ಲ, ಅವ್ರು ತಿಳ್ಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ಜೋರಾಗಿ ಒಂದು ಸ್ವಲ್ಪ ಗಾಳಿ ಬರ್ತಂತೆ. ಗಾಳಿ ಬಂದ ತಕ್ಷಣ ಅವ್ರ ಮನೆಗಿಂತ ಮಣ್ಣನ್ನು ಹೋಗಿ ಅಜ್ಜಾರ ಗೋದ ಮೇಲೆ ಬಿತ್ತಂತ ಫಸ್ಟಿಗೆ ಹೋದ ತಕ್ಷಣ. ಅಂದರೆ ಅಂಥ ಸಾಧನವನ್ನು ಕೂಡ ಅವರು ಇಬ್ಬರು ಭಾವೈಕ್ಯವಾಗಿದ್ದಾರೆ. ಅದಕ್ಕೋಸ್ಕರ ಅಂಥ ದೇವಾಲಯಗಳು ಒಗ್ಗಟ್ಟಾಗಿದ್ದಾಗ ನಾವು ಯಾವ ಸಿನಿಮಾನವರು ನಾವು ಅದಕ್ಕೆ ತಾವು ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಇದ್ದು ಎಲ್ಲ ಹಬ್ಬ ಆಚರಣೆಗಳನ್ನು ಮಾಡೋಣ. ಈಗ ಮುಂಬರುವ ಬಕ್ರೀದ್ ಹಬ್ಬನ ಎಲ್ಲರೂ ಚೆನ್ನಾಗಿ ಮಾಡಿ ಯಾವುದೇ ಘಟನೆ ಆಗದಂಗೆ ನೋಡ್ಕೊಳ್ಳೋಣ. ಹಾಗೇನಾದರೂ ನಮ್ಮ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಏನಾದರೂ ಅಂದರೆ ನನಗೆ ಈ ರೀತಿ ನಾನು ಫೋನ್ ಹಚ್ಚಿರಿ, ನಾನು ಇದೇ ಟೈಮ್ ಬಂದು ಸಹಕಾರ ಮಾಡ್ತೀನಿ, ಅದು ನೀವು ಸಾಥ್ ಕೊಡ್ತೀನಿ ಅಂತ ಹೇಳಿ ಈಗ ಇವತ್ತಿನವರೆಗೂ ನಮ್ಮ ಸಮಾರಂಭದಲ್ಲಿ ಭಾಗಿಯಾಗಿ ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ಹೇಳಿ ಈ ಸಮಾರಂಭದಲ್ಲಿ ಜೋಡಿಸಿದ್ದೀರಾ. ಹಾಗೂ ಈ ಸಮಾರಂಭದಲ್ಲಿ ಎಲ್ಲರೂ ಈ ಕಾಲದ ನಮ್ಮ ಎಲ್ಲ ಸಮಾಜದ ಜನರೊಂದಿಗೆ ಭಾಗಿಯಾಗಿದ್ದಕ್ಕೆ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರು ಹಾಗೂ ನಮ್ಮ ಮೀಡಿಯಾದವರು ಎಲ್ಲರಿಗೂ ನಮ್ಮ ಇಲಾಖೆ ವತಿಯಿಂದ ನಮ್ಮ ಜಿಲ್ಲಾಧಿಕಾರಿಗಳ ವತಿಯಿಂದ ತುಂಬ ಧನ್ಯವಾದಗಳನ್ನು ತಿಳಿಸಿ ಈ ಸಮಾರಂಭವನ್ನು ಮುಕ್ತಾಯ ಮಾಡಿ ಜಯ ಕರ್ನಾಟಕ.